ನಿನ್ನೆ ರಾತ್ರಿ ಈ ಮೀಟಿಂಗ್ ಆಗಿದೆ. ಇವತ್ತು ಮಧ್ಯಾಹ್ನ 8 ಜನ ಶಾಸಕರುಗಳ ಜೊತೆಗೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಲಂಚ್ ಮೀಟಿಂಗು. ಇಲ್ಲೇ ನಮ್ಮ ಆಫೀಸ್ ಪಕ್ಕದಲ್ಲೇ ಇದೆ, ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಲಂಚ್ ಮೀಟಿಂಗು. ಇದನ್ನು ಸಿದ್ದರಾಮಯ್ಯ ಬಣದ ಶಾಸಕರ ಸಭೆ ಅಂತ ಕರೆದು ಬಿಡಬಹುದಾ ಅಂತ ಯೋಚನೆ ಮಾಡಿದ್ವಿ. ಬಟ್ ಈ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು MLA ಡೆಲ್ಲಿಲಿದ್ದರು ಮೊನ್ನೆ. ಅವ್ರಿಗೆ ಈಗಾಗಲೇ DK ಶಿವಕುಮಾರ್ ಬಣ ಅಂತ ಹೇಳ್ಬಿಟ್ಟಿದ್ದೀವಿ ನಾವು. ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಊಟಕ್ಕೆ ಬಂದರು ಮಧ್ಯಾಹ್ನ ಅಂದ ತಕ್ಷಣ ಮತ್ತಿನ್ನೇನು ಬಣ ಬದಲಾವಣೆ ಮಾಡಿದ್ರು ಅನ್ನೋದಕ್ಕಾಗತ್ತಾ? ಒಟ್ಟಿನಲ್ಲಿ ಒಂದು 8 ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ರು, ಲಂಚ್ ಮೀಟಿಂಗು. ಆಸಿಫ್ ಸೇಠ್ ಇದ್ದರು, JN ಗಣೇಶ್ ಇದ್ದರು. ಆಸಿಫ್ ಸೇಠ್ ಬೆಳಗಾವಿ ಉತ್ತರದ ಶಾಸಕ, ಗಣೇಶ್ ಕಂಪ್ಲಿ ಶಾಸಕರು, ವಿಶ್ವಾಸ್ ವೈದ್ಯ ಸವದತ್ತಿ MLA, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು MLA, ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು MLA, ಯಾಸಿರ್ ಖಾನ್ ಪಠಾಣ್ ಶಿಗ್ಗಾಮಿ MLA, ವೆಂಕಟೇಶ್ ಪಾವಗಡದ ಶಾಸಕರು, ಹಂಪಯ್ಯ ನಾಯಕ್ ಮಾನವೀಯ ಶಾಸಕರು. ಇಷ್ಟು ಜನ MLAಗಳಿದ್ದರು. ಇವ್ರದ್ದು ಪ್ರತಿ ಕ್ಷೇತ್ರವನ್ನು ಹಿಡ್ಕೊಂಡು ಇವ್ರ ಕ್ಷೇತ್ರದ ಜಾತಿ ಕಾಂಬಿನೇಷನ್ಗಳು ಹೆಂಗಿದ್ದಾವೆ ಅಂತ ಲೆಕ್ಕ ಹಾಕಿಬಿಟ್ರೆ ಯಾರ ಕಡೆ ಇರಬಹುದು ಅನ್ನೋದರದ್ದು ಒಂದು ಅಂದಾಜು ಸಿಗತ್ತೆ. ಇದರ ಮಧ್ಯದಲ್ಲಿ ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರ ಟೀಮ್ನವರು ಒಂದು ಡಿನ್ನರ್ ಮೀಟಿಂಗ್ ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಡಿನ್ನರ್ ಮೀಟಿಂಗು ಇವತ್ತು ರಾತ್ರಿ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದದ್ದು. ಡಿನ್ನರ್ ಮೀಟಿಂಗು. ದೆಹಲಿಯಿಂದ ಫೋನ್ ಬಂತಂತೆ, ಮಾಡಬೇಡಿ ಅದನ್ನು ಅಂತ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್ ಇತ್ಯಾದಿ ಸಿದ್ದರಾಮಯ್ಯ ಬಣದ ಸಚಿವರುಗಳೆಲ್ಲ ಸೇರ್ಕೊಂಡು ರಾತ್ರಿ ಒಂದು ಊಟಕ್ಕೆ ಭೇಟಿ ಆಗಬೇಕು ಅಂತ ನಿರ್ಧಾರ ಆಗಿತ್ತು. ಇವರು ಮಾಡಿಕೊಂಡ ನಿರ್ಧಾರ ದೆಹಲಿಗೆ ಗೊತ್ತಾಯಿತು. ದೆಹಲಿಯವರು ಫೋನ್ ಮಾಡಿ ಈ ಮೀಟಿಂಗ್ ಮಾಡಬೇಡಿ ಅಂತ ಹೇಳಿದ್ರು ಅನ್ನುವ ಸುದ್ದಿ ಇದೆ. ಹಿಂಗೆ ಹೇಳೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ನಿಮಗೆ ಬರಬಹುದು. ಯಾರ 4-5 ಜನ ಮಿನಿಸ್ಟರ್ಗಳು ಸೇರಿಕೊಂಡು ಒಬ್ಬರು ಮನೇಲಿ ಊಟ ಮಾಡ್ತೀವಿ ಅಂದರೆ ಊಟ ಮಾಡಬೇಡಿ ಅಂತ ದೆಹಲಿಯಿಂದ ಹೇಳೋದಕ್ಕೆ ಸಾಧ್ಯನಾ ಅಂತ. ಹೀಗೆ ಹೇಳಿರುವುದರ ಉದಾಹರಣೆ ಇಲ್ಲವೇ? ದಲಿತ ಶಾಸಕರು ಸಚಿವರಿಗೆಲ್ಲ ಸೇರ್ಕೊಂಡು ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಡಿನ್ನರ್ ಅರೇಂಜ್ ಮಾಡಿದರು. ಈ ವಿಧಾನಸೌಧದಿಂದ ಇದೆಯಲ್ಲ, ಮುಂಚೆ ಏಟ್ರಿ ಅಂತಿತ್ತು, ಆ ಹೋಟ್ಲಲ್ಲಿ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಪಾಪ ಅವರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಹೇಳಿದ್ರು, ಡಿನ್ನರ್ ಮೀಟಿಂಗ್ ಮಾಡಬೇಡಿ ಅಂತ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ಫೋನ್ ಮಾಡಿ ಹೇಳಿದ್ದು ನಿಮಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಪರಮೇಶ್ವರು ಪ್ರೆಸ್ ನೋಟ್ ರಿಲೀಸ್ ಮಾಡಿಬಿಟ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿ ಹೇಳಿದ್ದಾರೆ ಈ ಡಿನ್ನರ್ ಮೀಟಿಂಗ್ ಮಾಡಬೇಡಿ ಅಂತ, ಆದ್ದರಿಂದ ಇದನ್ನು ರದ್ದು ಮಾಡ್ತಾ ಇದ್ದೀವಿ ಅಂತ.